ಎಲ್ಲರಿಗೂ ನಮಸ್ಕಾರ. ನಿಮ್ಮಸ್ಲ ಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ 95% ಹೆಚ್ಚಿನ ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ನಲ್ಲಿ ಇರುವಂತಹ ಹಲವಾರು ಉಪಯುಕ್ತ ವಿಡಿಯೋಗಳನ್ನ ನೀವು ನೋಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಮೂಲಕ ನಮಗೆ ಪ್ರೇರಣೆ ಸಿಗುತ್ತೆ, ಹಲವಾರು ಉಪಯುಕ್ತ ಮಾಹಿತಿನ ಹಂಚಿಕೊಳ್ಳೋದಕ್ಕೆ ಒಂದು ಬೆಂಬಲ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂತ ವಿಚಾರ ಏನು ಅಂತಂದ್ರೆ, ಶ್ರೀಮಂತರಾಗಿರೋದಕ್ಕೆ ಏನೇನೆಲ್ಲ ಕ್ವಾಲಿಟೀಸ್ ಬೇಕು ಅನ್ನುವಂಥ ವಿಚಾರ, ಮತ್ತೆ ಶ್ರೀಮಂತ ಯಾಕೆ ಇನ್ನೂ ಹೆಚ್ಚಾಗಿ ಶ್ರೀಮಂತ ಆಗ್ತಾನೆ ಅನ್ನುವಂಥ ವಿಚಾರ. ರಿಚ್ ಗೆಟ್ಸ್ ರಿಚರ್ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಸಂಚಿಕೆನ ನಾನು ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ರಿಚ್ ಅಂತ ಅಂದ ತಕ್ಷಣ, ಶ್ರೀಮಂತ ಅಂದ ತಕ್ಷಣ ನಮಗೆ ತೋಚೋದು ಬಹಳ ವಿಜೃಂಭಣೆಯಿಂದ ಇರುವಂತ ಒಂದು ವ್ಯಕ್ತಿತ್ವ ಉಳ್ಳವನು, ಅತ್ಯಂತ ದುಬಾರಿಯಾದಂತಹ ವಸ್ತುವನ್ನ ಇಟ್ಕೊಂಡವನು, ಅಥವಾ ಅತ್ಯಂತ ದುಬಾರಿಯಾದಂತಹ ಒಂದು ಗಾಡಿಯನ್ನು ಅಥವಾ ಒಂದು ವಸ್ತ್ರವನ್ನು ಅಥವಾ ಒಂದು ಮನೆಯನ್ನು ಹೊಂದಿರುವಂತವನು ಅಂತ. ಆದ್ರೆ ಶ್ರೀಮಂತಿಕೆ ಅನ್ನೋದು ಬರೀ ಈ ಬೆಲೆ ಬಾಳುವಂತ ವಸ್ತುಗಳಲ್ಲ, ಮನಸ್ಸಿನಲ್ಲೂ ಸಹ ಶ್ರೀಮಂತರಿದ್ದಾರೆ, ಹೃದಯ ಶ್ರೀಮಂತಿಕೆ ಮೆರೆಯೋರು ಸಹ ಇರ್ತಾರೆ. ಮಾನವೀಯತೆಯನ್ನ ನೀಡುವಂತವ್ರು, ಮಾನವೀಯ ಮೌಲ್ಯಕ್ಕೆ ಬೆಳ್ಳ ಕೊಡುವಂತವ್ರನ್ನು ಸಹ ನಾವು ಶ್ರೀಮಂತರು ಅಂತ ಹೇಳಿ ಕರಿತೇವೆ. ಆದ್ರೆ ಈಗ ನಾವು ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಹೋಗೋಣ. ಶ್ರೀಮಂತರು, ರಿಚ್ ಅಂತ ಕರೆಯಲ್ಪಡುವಂತವರು ಯಾಕೆ ಇನ್ನೂ ಶ್ರೀಮಂತರಾಗ್ತಾರೆ ಅನ್ನುವಂಥ ವಿಚಾರನ ತಿಳ್ಕೊಳ್ಳೋದಕ್ಕೆ ಮುಖ್ಯವಾಗಿ ಈ ಒಂದು ಸಂಚಿಕೆಯಲ್ಲಿ ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ರಿಚ್ ಗೆಟ್ಸ್ ರಿಚರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಮತ್ತೆ ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ಶ್ರೀಮಂತರಾಗಿರೋರಿಗೆ ತೋರ್ಪಡಿಕೆಯ ಒಂದು ಹಂಗು ಇರೋದಿಲ್ಲ. ಸಾಧಾರಣವಾಗಿ ದಿಢೀರ್ ಅಂತೇಳಿ ಯಾವುದೋ ಒಂದು ಲಾಟ್ರಿಲಿ ಗೆದ್ದಂತ ಒಬ್ಬ ವ್ಯಕ್ತಿ ಹಣವನ್ನ ಗಳಿಸ್ತಾನೆ ಅಂದಾಗ, ಆ ಲಾಟ್ರಿ ಮೂಲಕ ಅಥವಾ ಯಾವುದೋ ಒಂದು ಗೇಮ್ ಶೋ, ರಿಯಾಲಿಟಿ ಶೋ ಅಲ್ಲಿ ಹಣವನ್ನ ಗಳಿಸಿದ ತಕ್ಷಣ ಆತ ಏನ್ ಮಾಡ್ತಾನೆ, ತನಗೆ ತೋಚಿದ್ದನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾನೆ. ತನಗೆ ಹಿಡಿಸಿದ್ದನ್ನ, ಆ ಒಂದು ಹಣವನ್ನ ವ್ಯರ್ಥ ಮಾಡೋದಲ್ಲಿ ಅವನು ಹೋಗ್ತಾನೆ. ಯಾಕೆ ಅಂತಂದ್ರೆ ಅದು ಕಷ್ಟಪಟ್ಟು ದುಡಿಮೆ ಮಾಡಿ ಬಂದಂತ ಹಣವಾಗದೇ ಇರೋದ್ರಿಂದ ಅವನಿಗೆ ಏನಾಗುತ್ತೆ, ಮಾನಸಿಕವಾಗಿ ಅವನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೋಸ್ಕರ ಆ ಹಣವನ್ನ ಒಂದು ಬಳಕೆ ಮಾಡಕ್ಕೆ ಹೋಗಿ ಅದು ದುರ್ಬಳಕೆಯ ಮೂಲಕ ಆತ ಗತಿಗೆಟ್ಟು ಮತ್ತೆ ಬೀದಿಗೆ ಬರುವಂತಹ ಹಲವು ನಿದರ್ಶನಗಳನ್ನ ನಾವು ನೋಡಿರ್ತೀವಿ, ಉದಾಹರಣೆಗಳನ್ನು ಸಹ ನಾವು ನೋಡಿರ್ತೀವಿ. ಆದ್ರೆ ಒಬ್ಬ ಶ್ರೀಮಂತ ಆಗಿರೋನು ತನ್ನ ಆಸ್ತಿ ಎಷ್ಟು, ತನ್ನ ಮೌಲ್ಯ ಎಷ್ಟು, ತಾನು ಹೇಗಿರ್ಬೇಕು ಅನ್ನೋದನ್ನೆಲ್ಲ ಬೇರೆಯವ್ರ ಮೂಲಕ ಅವನು ಕಲಿಯಲ್ಲ. ಆತನಲ್ಲಿ ಸರಳತೆ ಹೆಚ್ಚಾಗಿರುತ್ತೆ, ಮಾನವೀಯತೆ ಹೆಚ್ಚಾಗಿರುತ್ತೆ. ಹಾಗೆ ಆತ ಎಲ್ಲೇ ಹೋದ್ರೂ ಸಹ ತುಂಬಾ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಾನೆ ಅನ್ನುವಂಥ ವಿಚಾರ. ಆತ ಆಗಿರ್ಲಿ ಅಥವಾ ಆಕೆ ಆಗಿರ್ಲಿ, ಯಾಕಂದ್ರೆ ಮಹಿಳೆಯರು ಸಹ ಶ್ರೀಮಂತರು ಇರ್ತಾರೆ ಅನ್ನುವಂಥ ವಿಚಾರ ನಮಗೆ ಗೊತ್ತೇ ಇದೆ. ಇನ್ನೊಂದು ಒಂದು ಮುಖ್ಯವಾದಂತಹ ಮಾಹಿತಿ ಏನಂದ್ರೆ, ಶ್ರೀಮಂತರು ಯಾವಾಗ್ಲೂ ಬಂದ್ಬಿಟ್ಟು ತುಂಬಾ ಪ್ಲಾನ್ಡ್ ಆಗಿ ಇರ್ತಾರೆ. ಒಂದು ಎರಡನೇದೇನು ಅಂತಂದ್ರೆ, ಅವರಲ್ಲಿ ನೆಟ್ವರ್ಕಿಂಗ್ ಜಾಸ್ತಿ ಇರುತ್ತೆ. ಹಲವಾರು ಜನರೊಂದಿಗೆ ಅವರು ಸಂಪರ್ಕವನ್ನ ಹೊಂದಿರ್ತಾರೆ. ಆ ಹಲವಾರು ಜನರ ಸಂಪರ್ಕ ಮೂಲಕ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಕಷ್ಟಗಳು, ಅವರು ಯಾವ್ದಾದ್ರು ಒಂದು ಕಷ್ಟಗಳನ್ನು ಎದುರಿಸಿದಾಗ ಆ ಒಂದು ನೆಟ್ವರ್ಕಿನ ಬಳಕೆಯ ಮೂಲಕ ಅದರಲ್ಲಿ ಪರಿಹಾರಗಳನ್ನ ಕಂಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಅದು ಆರೋಗ್ಯದ ವಿಚಾರ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು, ಅಥವಾ ಕಂಪನಿಯಲ್ಲಿ ಆದಾಯ ಅಥವಾ ಪ್ರಾಫಿಟ್ಗೆ ಲಾಭದ ಒಂದು ಅಂಶವಾಗಿರ್ಬೋದು. ಇವೆಲ್ಲದಕ್ಕೂ ಸಹ ತಮ್ಮದೇ ಆದಂತಹ ಒಂದು ಪರ್ಸನಲ್ ನೆಟ್ವರ್ಕ್ ಅನ್ನ ಹೊಂದ್ಕೊಂಡಿರ್ತಾರೆ. ಆ ಪರ್ಸನಲ್ ನೆಟ್ವರ್ಕ್ ಅಲ್ಲಿ ಅವರಿಗೆ ಯಾರ್ಯಾರು ಹಿಡಿಸುತ್ತೋ ಅವ್ರನ್ನ ಅಲ್ಲಿ ಆಯ್ಕೆ ಮಾಡಿ ಇಟ್ಕೊಂಡಿರ್ತಾರೆ. ಅವರು ಒಬ್ಬ ಪರ್ಸನಲ್ ಫೈನಾನ್ಷಿಯಲ್ ಅಡ್ವೈಸರ್ ನ ಹೊಂದ್ಕೊಂಡಿರ್ತಾರೆ, ಪರ್ಸನಲ್ ಡಾಕ್ಟರ್ ನ ಹೊಂದ್ಕೊಂಡಿರ್ತಾರೆ ಅವರ ನೆಟ್ವರ್ಕ್ ಅಲ್ಲಿ. ಹಾಗೆ ಅವರಿಗೆ ಪರ್ಸನಲ್ ಸ್ಪಿರಿಚುವಲ್ ಗುರುನ ಸಹ ಒಬ್ಬರನ್ನ ಇಟ್ಕೊಂಡಿರ್ತಾರೆ. ಆದ್ರಿಂದ ನೀವು ನೋಡ್ತೀರಾ, ಬಹಳಷ್ಟು ಶ್ರೀಮಂತರೆಲ್ಲರೂ ಸಹ ಒಬ್ಬ ಆಧ್ಯಾತ್ಮಿಕ ಗುರು ಹಿಂದೆ ಹೋಗೋದನ್ನ ನಾವು ಸಾಮಾನ್ಯವಾಗಿ ಗಮನಿಸಿರ್ತೀವಿ. ಇದು ಬರೀ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಅಂತ ಅಥವಾ ಉದ್ಯಮಿಗೆ ಮಾತ್ರ ಸೀಮಿತವಾಗಿದೆಯಾ ಅಂತಂದ್ರೆ ಇಲ್ಲ. ಇದು ಒಬ್ಬ ಶ್ರೀಮಂತಿಕೆ ಅನ್ನೋದು ಬೇರೆ ಬೇರೆ ಆಯಾಮಗಳಿಂದ, ಬೇರೆ ಬೇರೆ ಕರಿಯರ್ಗಳಿಂದ ಸಹ ಶ್ರೀಮಂತಿಕೆಯನ್ನು ಹೊಂದುವಂತ ಸಾಧ್ಯತೆಗಳಿದೆ. ಅದು ಕ್ರೀಡೆಯಲ್ಲಿ ಆಗಿರ್ಬೋದು, ಅಥವಾ ಒಂದು ಚಿತ್ರರಂಗದಲ್ಲೇ ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಂತದಲ್ಲಿ ಸಹ ಒಂದು ಶ್ರೀಮಂತಿಕೆ, ರಾಜಕೀಯ ರಂಗದಲ್ಲೂ ಸಹ ಶ್ರೀಮಂತಿಕೆ ಆಗುವಂತಹ ಸಾಧ್ಯತೆಗಳು ಸಹ ಇದೆ. ಈ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಮುಖ್ಯವಾಗಿ ಅವರು ಗಮನಿಸುವಂತ ಒಂದು ಪಾತ್ರ ಏನಂದ್ರೆ, ಅವರು ಬಡ್ಜೆಟಿಂಗ್ ಮಾಡ್ತಾರೆ. ತಿಂಗಳ ಆದಾಯ ಮತ್ತು ಖರ್ಚನ್ನ ಅವರು ಕ್ಲೀನ್ ಆಗಿ ಒಂದು ಬಡ್ಜೆಟ್ ಮಾಡಿ ಇಟ್ಕೊಂತಾರೆ. ಅದಕ್ಕೆಂತಾನೆ ಅವರು ಓರ್ವ ವ್ಯಕ್ತಿಯನ್ನ ನೇಮಿಸಿರ್ತಾರೆ. ಆತ ಅಥವಾ ಆಕೆ ಅವರಿಗೆ ಎಲ್ಲಾ ಮಾಹಿತಿನ ಒದಗಿಸ್ತಾ ಇರ್ತಾರೆ. ತಿಂಗಳ ಆದಾಯ ಎಷ್ಟು ಬಂದಿದೆ, ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ತಿಂಗಳ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಿದ್ರೆ ಕಾರ್ಖಾನೆಯಲ್ಲಿ ಆಗುವಂತಹ ಸ್ಯಾಲರಿ ಎಷ್ಟು, ಖರ್ಚುಗಳೆಷ್ಟು, ರಿಪೇರಿಗಳೆಷ್ಟು, ಎಲ್ಲದು ಮೇಂಟೆನೆನ್ಸ್ ಕಾಸ್ಟ್, ಎಲ್ಲಾ ವಿಚಾರವನ್ನು ಸಹ ತಿಳ್ಕೊಂಡಿರ್ತಾರೆ ಆ ಒಬ್ಬ ಉದ್ಯಮಿಯಾದಂತ ಒಬ್ಬ ಶ್ರೀಮಂತನಾಗಿದ್ರೆ. ಅದೇ ರೀತಿಯಲ್ಲೇ ಒಬ್ಬ ಈ ನಟನಾಗಿದ್ದಲ್ಲಿ ಆ ನಟ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ದೇಶದಲ್ಲೂ ಸಹ ಒಬ್ಬ ಖ್ಯಾತ ನಟ ಇದ್ದಾರೆ.
ಆ ನಟ ನಮ್ಮ ದೇಶದಾದ್ಯಂತ ಪ್ರಚಲಿತವಾದಂತ ಒಬ್ಬ ನಟರ ಪೈಕಿಯಲ್ಲಿ ಒಬ್ಬರಾಗಿದ್ದಾರೆ. ಅವರ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಅವ್ರದೇ ಒಂದು ಖುದ್ದಾದಂತ ಫಿಲ್ಮ್ ಮೇಕಿಂಗ್ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಸಹ ಇಟ್ಕೊಂಡಿರ್ತಾರೆ. ಬರೀ ನಟನೆಗೆ ಮಾತ್ರ ಸೀಮಿತವಾಗಿದ್ರೆ ಕರಿಯರ್ ಅನ್ನೋದು ಯಾವಾಗ ಬೇಕಾದ್ರೂ ಪಲ್ಲಟ ಆಗಬಹುದು, ಯಾವಾಗ ಬೇಕಾದ್ರೂ ಅವರಿಗೆ ಒಂದು ಡಿಮ್ಯಾಂಡ್ ಕಮ್ಮಿ ಆಗ್ಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ಅವ್ರು ಏನ್ ಮಾಡ್ತಾರೆ, ನಟನೆಯಿಂದ ಸ್ವಲ್ಪ ಅವರು ಪ್ರೊಡಕ್ಷನ್ಗೆ ಬರ್ತಾರೆ. ಚಲನಚಿತ್ರಗಳ ವರ್ತಕರಾಗಿ ಆಗೋ ಕೆಲಸಗಳನ್ನು ಮಾಡೋದಾಗಿರ್ಬೋದು, ಅಥವಾ ಚಲನಚಿತ್ರ ಒಂದು ತಯಾರಿಕೆಯಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು, ಒಂದು ಆಡಿಯೋ ಅಥವಾ ಮ್ಯೂಸಿಕ್ ಸ್ಟುಡಿಯೋಸ್ ಗಳನ್ನ ರಚಿಸೋದಾಗಿರ್ಬೋದು. ಈ ರೀತಿ ಅವರ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹ ಅವರ ಒಂದು ಏನು ಔದ್ಯಮಿಕ ಒಂದು ಬೆಳವಣಿಗೆ ಅಂತ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಕ್ಕೆ ಮುಂದಾಗ್ತಾರೆ ಅನ್ನೋಂಥ ವಿಚಾರ. ಇದರ ಮೂಲಕ ಏನಾಗುತ್ತೆ ಅಂದ್ರೆ ಅವರ ಹಣ ಏನಿದೆ ಒಂದು ಸೇಫ್ಟಿ ಆಗುತ್ತೆ ಒಂದು ವಿಷಯ. ಯಾಕೆಂದ್ರೆ ನಟನೆ ಸಮಯದಲ್ಲಿ ಅವರಿಗೆ ಡಿಮ್ಯಾಂಡ್ ಇಲ್ಲ ಅಂತ ಆದ ತಕ್ಷಣ ಅವರಿಗೆ ಆದಾಯ ಬರಬೇಕಾದಂತ ಅವಶ್ಯಕತೆ ಇರೋದ್ರಿಂದ ಮಲ್ಟಿಪಲ್ ಸೋರ್ಸ್ ಇಂದ ಅವರಿಗೆ ಇನ್ಕಮ್ ಬೇಕು ಅಂದಾಗ ಈ ರೀತಿ ಅವರೊಂದು ಪ್ರೊಡಕ್ಷನ್ ಹೌಸ್ ಇಂದನೋ ಅಥವಾ ಒಂದು ಮ್ಯೂಸಿಕ್ ಸ್ಟುಡಿಯೋ ಇಂದನೋ ಅಥವಾ ಒಂದು ಎಡಿಟಿಂಗ್ ಕಂಪನಿಯಿಂದ ಫಿಲ್ಮ್ ಎಡಿಟಿಂಗ್ ಕಂಪನಿ ಇಂದನೋ ಅಥವಾ ಒಂದು ಅನಿಮೇಷನ್ ಕಂಪನಿ ಮೂಲಕವೂ ಸಹ ಅವರ ಆದಾಯವನ್ನ ಗಳಿಸಲಿಕ್ಕೆ ಅವರು ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಅವರು ಈ ಆಡ್ಸ್ ಗಳಲ್ಲಿ ಸಹ ಅವರು ನಟನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿ ಹೆಚ್ಚಾಗಿ ಶ್ರೀಮಂತರಾಗಿರೋರು ಮತ್ತೆ ಅವರ ಆಸ್ತಿ ಯಾಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತಂದ್ರೆ ಉದ್ಯಮಿಗಳ ಪೈಕಿಯಲ್ಲಿ ಅಷ್ಟೇ ಅಲ್ಲದೆ ಬಹಳಷ್ಟು ಜನ ನಟ ನಟಿಯರಾಗಿರ್ಬೋದು, ಅದೇ ರೀತಿ ಬೇರೆ ಕ್ರೀಡಾ ರಂಗದಲ್ಲಿ ಇರೋರು ಸಹ ಏನ್ ಮಾಡ್ತಾರೆ, ಬೇರೆ ಬೇರೆ ಉದ್ಯಮದಲ್ಲಿ ತಮ್ಮ ಹಣವನ್ನ ಹೂಡಿಕೆ ಮಾಡ್ಕೊಂಡಿರ್ತಾರೆ ಅನ್ನುವಂಥ ವಿಚಾರ. ಆ ಉದ್ಯಮಗಳ ಷೇರುಗಳಲ್ಲಿ ಖರೀದಿ ಮಾಡಿರೋದ್ರ ಮೂಲಕ ಆಗಿರ್ಬೋದು, ಬೆಲೆ ಬಾಳುವಂತಹ ಬಂಗಾರದ ಒಂದು ಖರೀದಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರದಲ್ಲೇ ಅವರು ಪಾರ್ಟ್ನರ್ಸ್ ಗಳಾಗಿ ತೊಡಗಿಸ್ಕೊಂಡಿರೋದಿರ್ಬೋದು. ಒಬ್ಬ ಕ್ರೀಡಾಪಟು ನಿಮಗೆ ನೆನಪಿರ್ಬೋದು, ಆತನದೇ ಆದಂತಹ ಸ್ವಂತ ಹೆಸರಿನಲ್ಲಿ ಒಂದು ಆಹಾರ ತಾಣ, ಒಂದು ಕಿಚನ್ ಅನ್ನ, ಒಂದು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡೋದಂತ ವಿಚಾರ ನೀವು ಗಮನಿಸಿರ್ತೀರಾ ಒಂದು ದಶಕದ ಹಿಂದೆ. ಅದೇ ರೀತಿನೇ ಅವರು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡ್ತಾ ಹೋಗ್ತಾರೆ. ಅದರ ಮೂಲಕ ಅವರ ಒಂದು ಆಸ್ತಿಯನ್ನ ಹರಡಿಸುವಂತ ಒಂದು ಪ್ರಕ್ರಿಯೆ ಇದಾಗಿರುತ್ತೆ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಒಂದು ಹೂಡಿಕೆ ಮಾಡಿದಂತಹ ಯಾವುದೇ ಒಂದು ಕಟ್ಟಡ ಆಗಿರ್ಬೋದು, ಯಾವುದೇ ಒಂದು ಮನೆ ಆಗಿರ್ಬೋದು, ಅದಕ್ಕೆ ಮೇಂಟೆನೆನ್ಸ್ ಆಗಿರ್ಲಿ, ಅದನ್ನೆಲ್ಲವೂ ಸಹ ಎಕ್ಸ್ಪೆನ್ಸಸ್ ನಲ್ಲಿ ಅವರು ತೋರಿಸೋದ್ರಿಂದ ತೆರಿಗೆಯಲ್ಲೂ ಸಹ ಅವರಿಗೆ ಕೆಲವು ಪ್ರಮಾಣದಲ್ಲಿ ವಿನಾಯಿತಿ ಸಿಗುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿ ಬಹಳ ಕಷ್ಟದ ಒಂದು ಸಂಕಷ್ಟ ಎದುರಾದಲ್ಲಿ ದೇಶದ ಒಂದು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯುದ್ಧ ಸಂಭವಿಸಿದ್ದಲ್ಲಿ, ಅಥವಾ ಬೇರೆ ರೀತಿಯಾದಂತಹ, ಈಗ ನಾವು ಪ್ಯಾಂಡಮಿಕ್ ಬಗ್ಗೆ ಮಾತನಾಡ್ತಾ ಇದ್ವಿ, ಪ್ಯಾಂಡಮಿಕ್ ಬಂತು 4 ವರ್ಷದ ಹಿಂದೆ ಅಂದಾಗ ಯಾರಿಗದು ಹೆಚ್ಚಾಗಿ ಲಾಭದಾಯಕ ಆಯ್ತು ಅಂತಂದ್ರೆ ಈ ಉದ್ಯಮಿಗಳಿಗೆ. ಯಾಕೆಂದ್ರೆ ಉದ್ಯಮಿಗಳ ಫಸ್ಟ್ ದೃಷ್ಟಿನೇ ಏನಂದ್ರೆ ಲಾಭವನ್ನ ಹೇಗೆ ದಕ್ಕಿಸ್ಕೊಳ್ಳೋದು, ನಷ್ಟವನ್ನ ಹೇಗೆ ಕಡಿಮೆ ಮಾಡೋದು ಅಂತ ಹೇಳಿ. ತತ್ಕ್ಷಣವೇ ಏನ್ ಮಾಡಿದ್ರು ಅಂದ್ರೆ ಆಪರೇಷನ್ಸ್ ನಲ್ಲಿ ಅವರು ಕಂಟ್ರೋಲ್ ಅನ್ನ ಸಾಧಿಸಿದ್ರು. ಅದರ ಮೂಲಕ ಎಕ್ಸ್ಪೆನ್ಸಸ್ ಅನ್ನ ಕಮ್ಮಿ ಮಾಡಿದ್ರು, ಖರ್ಚನ್ನ ಕಮ್ಮಿ ಮಾಡಿದ್ರು. ಬೇಡದಿದ್ದಂತಹ ಅನಾವಶ್ಯಕವಾದಂತಹ ಫ್ಯಾಕ್ಟರಿಗಳಾಗಿರ್ಬೋದು ಅಥವಾ ಯೂನಿಟ್ಗಳಾಗೋದನ್ನ ಬಂದ್ ಮಾಡಿದ್ರು. ಕೆಲಸದಿಂದ ತುಂಬಾ ಜನ ಹೊರಗಾಕಿದ್ರು, ಸಂಬಳದ ಮೂಲಕ ಖರ್ಚನ್ನ ಕಮ್ಮಿ ಮಾಡೋದಕ್ಕೆ ಅಂತ ಹೇಳಿ. ಅದೇ ರೀತಿ ಬೇರೆ ಬೇರೆ ರೀತಿಯಾಗಿ ಅವ್ರು ಏನ್ ಮಾಡಿದ್ರು, ಬಾಡಿಗೆ ಕೊಟ್ಟಂತಹ ಬಿಲ್ಡಿಂಗ್ಸ್ ಗಳಿದ್ದಲ್ಲಿ ಬಾಡಿಗೆಯಿಂದ ಅವರು ಅಡ್ವಾನ್ಸ್ ಮತ್ತೆ ತಗೊಂಡು ಇದನ್ನ ಕ್ಲೋಸ್ ಮಾಡಿದ್ರು, ಆಪರೇಷನ್ಸ್ ನ ಕ್ಲೋಸ್ ಮಾಡಿದ್ರು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಒಂದು ಕ್ಯಾಪಿಟಲ್ ಪ್ರಿಸರ್ವೇಷನ್ ಆಯ್ತು. ಕ್ಯಾಪಿಟಲ್ ಪ್ರಿಸರ್ವೇಷನ್ ಅಂದ್ರೆ ಹಣದ ಒಂದು ಲಾಭವೇನಿದೆ ಅದನ್ನೆಲ್ಲ ಅವರು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಯ್ತು ಅಂದ್ರೆ ಈ ಸಂಕಷ್ಟದ ಸಮಯದಲ್ಲಿ ಏನಾಯ್ತು ಅಂದ್ರೆ ಅವರು ಇಟ್ಟಂತಹ ಅವರ ಬಳಿ ಇರುವಂತಹ ಆಸ್ತಿಗಳಿದೆ, ಅಸೆಟ್ಸ್ ಏನಿದೆ, ಅಪ್ರಿಶಿಯೇಟಿಂಗ್ ಅಸೆಟ್ಸ್ ಅವರ ಹತ್ರ ಇರೋದ್ರಿಂದ ಏನಾಯ್ತು ಅಂದ್ರೆ ಅವರು ಈ ಒಂದು ಸಂಕಷ್ಟದಿಂದ ಅವರು ಹೊರಬರಲಿಕ್ಕೆ ಅದು ಬಹಳ ಅನುಕೂಲ ಮಾಡಿಕೊಡ್ತು. ತದನಂತರದಲ್ಲಿ ಏನಾಯ್ತು ಅಂದ್ರೆ ಅದೇ ಉದ್ಯಮಿಗಳ ಏನಿದೆ ಷೇರುಗಳು ಸಹ ಮಾರುಕಟ್ಟೆಯಲ್ಲಿ ಕುಸಿತ ಕಂಡು ಮತ್ತೆ ಏರಿಕೆ ಆಗಲಿಕ್ಕೆ ಶುರುವಾಯಿತು. ಹೆಚ್ಚಿನ ಪ್ರಮಾಣದಲ್ಲಿ ಷೇರು ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋರು ಏನ್ ಮಾಡ್ತಾರೆ ಅಂದ್ರೆ, ಓರ್ವ ಕಂಪನಿಯ ಒಬ್ಬ ಪ್ರತಿಷ್ಠಿತ ಕಂಪನಿಯವನು ಒಬ್ಬ ಮಾಲೀಕ ಇದ್ದಾನೆ, ಆತ ವಿಶ್ವದ ಹಣಕಾಸಿನ ಒಂದು ಶ್ರೀಮಂತರ ಪಟ್ಟಿಯಲ್ಲಿ ಸೇರಿದಂತಹ ಒಬ್ಬ ವ್ಯಕ್ತಿಯಾಗಿದ್ದಲ್ಲಿ ಆತನ ಕಂಪನಿಯಲ್ಲೇ ಹೂಡಿಕೆ ಮಾಡಕ್ಕೆ ಮತ್ತೆ ಜನರು ದುಡ್ಡು ಹಾಕಿದಾಗ ಏನಾಗುತ್ತೆ, ಆ ಕಂಪನಿಯ ಶೇರ್ಗಳು ಏರಿಕೆ ಆಗುತ್ತೆ. ಆ ಕಂಪನಿಯ ಶೇರ್ಗಳನ್ನ ಸಹ ಈತ ಶೇಕಡ ಒಂದಿಷ್ಟು ಅಂತೇಳಿ ಇಟ್ಕೊಂಡೋದ್ರಿಂದ ಆತನ ಒಂದು ಷೇರಿನ ಮೌಲ್ಯವೂ ಸಹ ಏರ್ಲಿಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ, ಅದರ ಬೆಲೆ ಕೂಡ ಏರ್ತಾ ಹೋಗುತ್ತೆ. ಆದ್ರಿಂದ ಶ್ರೀಮಂತ ಏನಾಗ್ತಾನೆ, ಇನ್ನೂ ಶ್ರೀಮಂತ ಆಗ್ತಾ ಹೋಗ್ತಾನೆ ಅನ್ನುವಂತ ವಿಚಾರ. ಹಾಗೆ ಆತನ ಬಳಿಯಲ್ಲಿ ಇರುವಂತಹ ಅಸೆಟ್ಸ್ ಗಳು, ಅಪ್ರಿಶಿಯೇಟಿಂಗ್ ಅಸೆಟ್ಸ್ ಅಂದ್ರೆ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಪ್ಲಾಟ್ ಗಳಾಗಿರ್ಬೋದು, ಅಥವಾ ಬೇರೆ ಬಿಸ್ನೆಸ್ ನಲ್ಲಿ ಇರುವಂತಹ ಪಾರ್ಟ್ನರ್ಶಿಪ್ ಗಳಾಗಿರ್ಬೋದು, ಆತ ಸ್ಟಾರ್ಟ್ಅಪ್ಸ್ ನಲ್ಲಿ ಹೂಡಿಕೆ ಮಾಡಿರೋದಾಗಿರ್ಬೋದು, ಅಥವಾ ಆತ ಬಂದ್ಬಿಟ್ಟು
ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಅನ್ನುವಂತ ಒಂದು ಪ್ರೊಸೀಜರ್ ಮೂಲಕ ಹಣವನ್ನ ಇದು ಮಾಡಿರೋದಾಗಿರ್ಬೋದು, ರಾಯಲ್ಟೀಸ್ ಗಳು ತಗೊಳ್ಳೋದಾಗಿರ್ಬೋದು, ಪೇಟೆಂಟ್ಸ್ ಗಳ ಮೂಲಕ ಬರುವಂತಹ ಹಣಗಳಾಗಿರ್ಬೋದು, ಈತನ ಬಳಿಯಲ್ಲಿ ಅಸೆಟ್ಸ್ ಗಳೇ ಹೆಚ್ಚಾಗಿ ಅವನಿಗೆ ವೃದ್ಧಿ ಆಗಿ ಕೊಡುವಂತಹ, ಅದು ಅಪ್ರಿಶಿಯೇಟ್ ಆಗಿ ಬಡ್ಡಿ ಸಮೇತ ಸಿಗುವಂತಹ ಒಂದು ಅಸೆಟ್ಸ್ ಗಳಾಗಿ ಇದ್ದಾಗ, ಆತನ ಬಳಿ ಏನಂತಂದ್ರೆ ಖರ್ಚು ಕಮ್ಮಿ ಆಗಿದ್ದಾಗ ಆತ ಯಾವಾಗ್ಲೂ ಶ್ರೀಮಂತ ಆಗ್ತಾನೆ ಹೋಗ್ತಾನೆ. ಆದ್ರಿಂದ ಏನ್ ಮಾಡ್ತಾನೆ, ಹೆಚ್ಚಿನ ಸಮಯದಲ್ಲಿ ನಾವು ನೋಡ್ತಾ ಇದ್ರೆ ಶ್ರೀಮಂತರೆಲ್ಲರೂ ಸಹ ಹೊಸ ಹೊಸ ಉದ್ಯಮದಲ್ಲಿ ಅವರು ತೊಡಗಿಸ್ಕೊಳ್ಳೋದಕ್ಕೆ ಮುಂತಾಗ್ತಾರೆ. ಹಾಗೆ ಒಂದು ಇಂಟ್ರೆಸ್ಟ್ ರೇಟಿಗೆ ಸಂಬಂಧಪಟ್ಟಂತೆ ಅವರು ತಮ್ಮ ನಿರ್ಧಾರಗಳನ್ನ ಕೈಗೆತ್ಕೊಂತಾರೆ. ಒಂದು ವೇಳೆ ಅವರಿಗೆ ಬೇಸಿಕ್ ಆಗಿ ಈ ಒಂದು ಎಕನಾಮಿಕ್ಸ್ ಬಗ್ಗೆ ಅವರಿಗೆ ಅರಿವಿಲ್ಲ ಅಂದಾಗ ಅವರ ಆರ್ಥಿಕ ಒಂದು ಸಲಹೆಗಾರರ ಮೂಲಕ ಈ ರೀತಿಯಾದಂತಹ ನಿರ್ಣಯಗಳನ್ನ ತಗೊಂತಾರೆ. ಕಡಿಮೆ ಬಡ್ಡಿ ದರ ಆದಾಗ ಸಾಧಾರಣವಾಗಿ ಇವ್ರು ಏನ್ ಮಾಡ್ತಾರೆ, ತಮ್ಮ ಬಿಸ್ನೆಸ್ ಏನಿದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಬಡ್ಡಿ ದರ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಕಾಸ್ಟ್ ಕಟ್ಟಿಂಗ್ ಅನ್ನೋ ಮೊರೆಗೆ ಹೋಗ್ಬಿಟ್ಟು ಎಲ್ಲ ಅವರು ಕ್ಯಾಪಿಟಲ್ ಪ್ರಿಸರ್ವೇಷನ್, ಹಣವನ್ನ ರಕ್ಷಣೆ ಮಾಡುವಂತ ಒಂದು ದೃಷ್ಟಿಯಲ್ಲಿ, ಅವರ ಲಾಭವನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಖರ್ಚುಗಳನ್ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಈ ಬೇಸಿಕ್ ಆದಂತ ಈ ಸಿಂಪಲ್ ಮೆಥಡ್ ನ ಅವರು ಫಾಲೋ ಮಾಡೋದ್ರಿಂದ ಅವ್ರು ಇನ್ನೂ ಶ್ರೀಮಂತರಾಗೇ ಇದ್ದಾರೆ, ನಾವಿನ್ನೂ ಬಡವರಾಗೇ ಇದೀವಿ. ನಮಗೆ ಇದನ್ನ ಅರ್ಥ ಆಗಬೇಕು ಅಂತಂದ್ರೆ ನಾವು ಇಂಟ್ರೆಸ್ಟ್ ರೇಟ್ಸ್ ಗಳ ಬಗ್ಗೆ ಅಥವಾ ವಿದೇಶದಲ್ಲಿ ಆಗುವಂತಹ ವ್ಯಾಪಾರ ವಹಿವಾಟಿನ ಬಗ್ಗೆ, ಮಾರ್ಕೆಟ್ಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಇದರ ಬಗ್ಗೆ ಎಲ್ಲ ನಾವು ಹೆಚ್ಚಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಾವು ಎಲ್ಲೋ ಒಂದ್ ಕಡೆ ಅವರ ಹಾಗೆ ಸ್ವಲ್ಪ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಮಲ್ಲೂ ಸಹ ಬದಲಾವಣೆ ಮೂಲಕ ನಾವು ಒಂದು ಸಮಯದ ಬಳಿಕ, ಒಂದು ದೀರ್ಘ ಸಮಯದ ಬಳಿಕ ಶ್ರೀಮಂತರಾಗಲು ಸಾಧ್ಯವಾಗುತ್ತೆ ಅನ್ನೋದು ನಮ್ಮ ಒಂದು ವಿಚಾರ. ಆದ್ರಿಂದ ಶ್ರೀಮಂತರಾಗಿರ್ಬೇಕು ಅಂತ ನೀವು ಆಸೆ ಪಡ್ತೀರಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ನಿಮಗೆ ತೋಚಿದಂತ ವಿಚಾರದಲ್ಲಿ ಒಡನಾಡಿಸ್ಕೊಳ್ಳಿ. ಹಾಗೆ ನಿಮಗೆ ಯಾವ್ದು ಇಷ್ಟ ಇದೆಯೋ ಆ ವಿಚಾರದಲ್ಲಿ ನೀವು ನಿಮ್ಮನ್ನೇ ಮುಳುಗಿಸ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಜೊತೆಗೆ ನೀವು ಬೆರೀರಿ, ಅವರ ಒಂದು ಕಾಂಟ್ಯಾಕ್ಟ್ಸ್ ಗಳನ್ನ ಪಡೀರಿ. ಅದರ ಮೂಲಕ ಹೇಗೆ ನೀವು ವ್ಯಾಪಾರವನ್ನ ಮಾಡಬಹುದು ಅನ್ನುವಂತ ವಿಚಾರನ ನೋಡಿ. ಬಹಳ ಸರಳವಾಗಿ ನಿಮ್ಮ ಜೀವನವನ್ನ ನಡೆಸ್ರಿ. ನಿಮ್ಮ ಒಂದು ಸರಳತೆ ಮೂಲಕ ಅವರಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನ ಬೆಳೆಸ್ಕೊಳ್ಳಿ. ಅವರ ಜೊತೆಗೆ ಸ್ನೇಹಿತರಾಗಿರ್ರಿ. ಸಾಧಾರಣ ಜನರಿಗೂ ಸಹ ಸೇವೆ ಮಾಡುವಂತಹ ಒಂದು ಮನಸ್ಥಿತಿಯನ್ನ ನೀವು ಹೊಂದ್ಕೊಂಡಿರಿ. ಆಗ ಮಾತ್ರ ನೀವು ಸಹ ಮುಂದಿನ ಸುಧಾಮೂರ್ತಿ ಆಗೋದಕ್ಕೆ ಸಾಧ್ಯ ಇದೆ, ಅಥವಾ ಮುಂದಿನ ಅಜೀಂ ಪ್ರೇಮ್ಜಿ ಆಗುವಂತಹ ಸಾಧ್ಯತೆಗಳಿದೆ, ಅಥವಾ ನಮ್ಮ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾದಂತಹ ಟಾಟಾದ ರತನ್ ಟಾಟಾ ಆಗುವಂತಹ ಒಂದು ಸಾಧ್ಯತೆ ಸಹ ಇದೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.